ಯಾವ ಕಷ್ಟ ಪ್ರಾಪ್ತಿಗೊಳ್ಳುತ್ತದೆ. ಕಾರ್ಯಾನ್ನೇ ಇಳಿಸುವಷ್ಟು ಸುಲಭವಲ್ಲ, ಕಷ್ಟ ಸ್ಥಿತಿಯೇ ಸನ್ನಿಧಿಗೆ ವೇದಿಕೆ ಇರತಕ್ಕಂಥದ್ದು. ಆದರೂ ಸಹ ಇಷ್ಟ ಫಲವನ್ನು ಕರುಣಿಸುವ ಶಕ್ತಿ ಸಾಧಿಸಿಕೊಂಡು ಈ ಪ್ರಚೋದನೆ ಎತ್ತಿ ಒತ್ತಿ ಸಾಧಿಸಿ ತಿಳಿಸಿಕೊಂಡಾಗ ಮನುಷ್ಯನಿಗೆ ಒಂದು ಸಮಾಧಾನ ಸಿಕ್ಕಿದ್ದೇವೆ. ಒಡೆಯ ದೇವರ ಅಮೃತ ವಾಕ್ಯವನ್ನು ಸ್ವೀಕರಿಸಿ ಈ ಸಂಕಲ್ಪಕ್ಕೆ, ಈ ಮಾತು ಕಾರ್ಯದ ಸಂಕಲ್ಪಕ್ಕೇನು ಯಜಮಾನ ಹೇಳಿದ. ಮಧ್ಯದಲ್ಲಿ ಕೆಲವು ನ್ಯೂನಾತಿರೇಕದ ದೋಷಗಳು ತೋರಿ ಬಂದು ಬಹಳ ಭಯಗ್ರಸ್ತನಾದ. ಪುನಃ ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಮ್ಮ ಅಂದ್ಕೊಂಡ್ರೆ ಅಂತ ಹೇಳಿ ಭಗವಂತನ ಪಾದಾರವಿಂದಕ್ಕೆ ಶರಣು ಬಂದ. ದೇವರು ಅಭಯ ವಾಕ್ಯ ಕೊಟ್ರಿ. ದೇವರ ಅಭಯದ ಹಸ್ತ ಆತನ ಶಿರದ ಮೇಲೆ ಬಿತ್ತು. ನಮಗೆಲ್ಲ ನೋಡೋರಿಗೆ ಆನಂದವಾಗುವಂತ, ಎಲ್ಲರೂ ಒಂದು ಮೆಚ್ಚುವಂತಹ ಮಹೋತ್ಸವ ಇಂದಿನ ದಿವಸಕ್ಕೆ ನಡೆದು ಒಂದು ಸುಧಾ ಕಲಶಾಭಿಷೇಕದ ಹಂತಕ್ಕೆ ನಾವೆಲ್ಲ ಬರುವಂತೆ ಸನ್ನಿಧಾನದ ಅನುಗ್ರಹದಿಂದ ಸಾಧ್ಯವಾಯಿತು. ನಾವು ಚರ್ಮ ದೃಷ್ಟಿಯವರು ಮಾನುಷ ಸಂಸಾರ ಏನು ಮಾಡಿಯವು ಭಗವಂತ ಸನ್ನಿಧಾನ ಮಾಡಿಸಿಕೊಂಡದ್ದು, ಯಜಮಾನ ಮಾಡಿಸಿದ್ದು. ಇತರರೆಲ್ಲ ಸ್ವಲ್ಪ ದರ್ಜೆಯಲ್ಲಿ ಸ್ಪರ್ಶನ ಮಾತ್ರ ಮಾಡಿದ್ದು. ಅಂತೂ ಕೊಟ್ಟಂತಹ ಸೇವೆಯನ್ನು ಪರಿಪೂರ್ಣತಃ ಸ್ವೀಕಾರ ಮಾಡಿಕೊಂಡು ಇನ್ನು ಅಲ್ಲಿ ನಡೆಯತಕ್ಕಂತಹ ಮಹೋತ್ಸವವನ್ನು ಕೂಡ ಅನುಸೂಯ ಪಾಟೀಲ್ ಸ್ವೀಕಾರ ಮಾಡಿಕೊಂಡು ಅನಂತ ಕುಟುಂಬಕ್ಕೆ ಸರ್ವ ಶ್ರೇಯಸ್ಸನ್ನು ಉಂಟು ಮಾಡಬೇಕಾಗಿ 10 ಬೆರಳು ಜೋಡಿಸಿ ಅರಿಕೆ ಭಗವಂತ. ನಿಷ್ಠೆಯಿಂದ ಒಂದು ದೈತ್ಯಶಕ್ತಿ ಪ್ರಾಬಲ್ಯದಿಂದ ಹಲವಾರು ಭಕ್ತ ಕುಟುಂಬಕ್ಕೆ ಈ ಪ್ರಕಾರ ದಾರಿ ಹಿಡಿದು ನಡೆಯನ್ನು ಮಾರ್ಗ ತೋರಿಸಿಕೊಟ್ಟಾಗ ಅನುಗ್ರಹದ ಪ್ರಾಬಲ್ಯದಿಂದ ಅಸ್ತುವಾಗಿ ನೆಲೆಸಿ ಆ ಭಾಗದಲ್ಲಿ ಯಶಸ್ಸನ್ನು ಪಡೆದಂತ ಆದರೂ ಸಹ ಧರ್ಮ ಧರ್ಮವೇ, ನ್ಯಾಯ ನ್ಯಾಯ, ಸತ್ಯ ಸತ್ಯ ಅರಿವಿಸುವ ಯಾರು ಧರ್ಮ ಪ್ರಕಾರವಾಗಿ ಬ್ರಹ್ಮ ಉತ್ತಮ ಯೋಗ್ಯತೆ ಸನ್ನಿಧಿಗೆ ಸಮೀಪವರ್ತಿಗಳಾದಂತಹ ಕಾಲಸ್ಥಿತಿಗೆ ಅನುಗುಣವಾಗಿ ಆ ಭಾಗದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರುವ ಮಾರ್ಗದಲ್ಲಿ ಆದರೆ ಸಾನ್ನಿಧ್ಯ ಇರುವುದು ಬ್ರಹ್ಮ ಕುಟುಂಬದ ಉತ್ಸಾಹ. ಯಾರಿಗೂ ಏನು ತಪ್ಪು ಆದಾಗ ಸನ್ನಿಧಿಯನ್ನು ನೊಂದು ಪಶ್ಚಾತ್ತಾಪದಿಂದ ಪ್ರಾರ್ಥಿಸಿಕೊಂಡಾಗ ಅನುಗ್ರಹಿಸಿ ಪೂರ್ಣ ಸಹಾಯ ಅನಂತಮಯವಾದಂತಹ ಸಾಹಿತ್ಯ ಆಗತಕ್ಕಂತಹದ್ದನ್ನು ಆಗದೇ ಆಗುವಂತಹದ್ದನ್ನು ಆಗದೇ ಇರತಕ್ಕಂಥ ಮಾರ್ಗವಾಗಿದೆ. ಸಂತತಿಯಲ್ಲಿ ಸಂತೋಷವಾಗಿ ಸಮೃದ್ಧಿಯಾಗಿ ದೇಹದಲ್ಲಿ ಸುಖವಾಗಿ ಮನುಷ್ಯಗೆ ಶಾಂತತೆಯಾಗಿ ಉತ್ತರಿಸುವ ಸನ್ನಿಧಿಯಲ್ಲಿ ಇರುವಂತಹದ್ದು ಕುಟುಂಬದ ಅಂತ ಉದ್ದಾದ ಮಾರ್ಗವನ್ನು ತಾನು ಹಿಡಿಯಬೇಕೆಂಬ ಜ್ಞಾನದಿಂದ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಂಡಾಗ ಕೆಲಸ ಕಾರ್ಯಗಳು ನಡೆಯುವಾಗ ಏನಾದರೂ ಮರಿ ಮಟ್ಟೆಗೆ ಏನಾದರೂ ಪೆಟ್ಟಾದ್ದು ಅಥವಾ ಒಂದು ಘಾತಿ ಆದ್ದು ಏನಾದರೂ ಗೋಚರಕ್ಕೆ ಬಂದದ್ದು ಉಂಟೋ ಅಂತ ದೇವರ ಅಪ್ಪಣೆ ಆಗ್ತದೆ. ಉಂಟೋ ಅಂತ ಏನಾದ್ರು ತೋರಿ ಬಂದದ್ದು ಉಂಟೋ, ಏನಾದರೂ ಹಾನಿ ಗೀನಿ ಘಾತಿ ಗೀಸಿ ಆದ್ದು ಉಂಟು ಅಂತ ಅದಕ್ಕೆ ತಿಳಿಸಿದ್ದು ಜನಗಳ ಅಪರಾಧದ ಅಪವಾದ ಎಷ್ಟುಂಟೆಂಬ ಬಗ್ಗೆ ಎತ್ತಿ ಹೇಳಿದಂತಾದೆ. ಪ್ರಚಾರಕ್ಕಿಂತಲೂ ಆ ಭಾಗದಲ್ಲಿ ಪರಾಮರಿಸುವುದೇ ವಿಮರ್ಶಾತ್ಮಕವಾದ ವಿಚಾರ. ಪರಾಮರಿಸಿಕೊಳ್ಳದೇನೆ ಹಲವಾರು ವಿಚಾರಗಳು ಅವಿವೇಕದಿಂದ ಬಂದಿವೆ. ಹಾನಿ ಏನೂ ಆಗ್ತಿಲ್ಲ. ಮೃತಪಟ್ಟಂತಹ ಘಟವೊಂದು ಬಿರದ್ವಾರದಲ್ಲಿ ಕಾಣಿಸಿಕೊಂಡಂತ ವಿಚಾರ, ಅದಕ್ಕೊಂದು ಮುಕ್ತಿಗೆ ಸತ್ಕರ್ಮದಲ್ಲಿ ತೋರಿಸಿಕೊಟ್ಟಂತ ವಿಚಾರ. ಇಲ್ಲದೆ ಇದ್ದರೂ ಒಳಭಾಗದಲ್ಲಿ ಅದು ನದಿಸಿ ಕೊಳೆತು ಹೋಗುವಂತ ವಿಚಾರ. ಯಾರ ಕಣ್ಣಿಗೂ ಬೀಳುವಂತ ಮಾರ್ಗದಲ್ಲ. ಹೊರಡುವ ಕಾಲದಲ್ಲಿ ಬಿರದ್ವಾರ ಸಹ ಇಲ್ಲ, ಆಮೇಲೆ ಛೇದಿಸುವ ಕಾಲದಲ್ಲಿ ಬಿರದ್ವಾರ ರೂಪಾಗಿ ಒಳಗೆ ತೋರಿದಂತಾಗಿ ಏನೂ ಆ ಭಾಗದ ಆಯುಧದಿಂದ ತಪ್ಪಾದ್ದು ಇಲ್ಲ. ಆದರೆ ಕಾಣುವಾಗ ಅದಕ್ಕೆ ಇನ್ನಿತರ ಜೀವ ಜಂತುಗಳು ಮುತ್ತಿಗೆ ಹಾಕಿ ಹಿಂದೆ ಅವಸಾನ ಹೊಂದಿದೆ ಎಂಬ ಸಾದೃಷ್ಟು ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟದ್ದು. ಆದರೂ ಸಹ ಎಲ್ಲೆಡೆಯಲ್ಲೂ ಸನ್ನಿಧಿ ಕುಟುಂಬ ಸಂಚಾರಿತವಾಗಿ ಸಂಚರಿಸಿ ಕಣ್ಣಿಗೆ ಕಾಣಿಸಿ ಎಚ್ಚರಿಕೆ ಬಂದಾಗ ಭಯಗ್ರಸ್ತವಾದಂತಹ ಕುಟುಂಬ ಯಾವ ಮಾರ್ಗದಲ್ಲಿ ಏನೇನು ಉಪಾಯ ಉಂಟು ಎಂಬ ಬಗ್ಗೆ ತನ್ನ ಮನ ಸಮಾಧಾನಕ್ಕೆ ಹಲವಾರು ಕಡೆಯಲ್ಲಿ ತಿಳಿಸಿಕೊಳ್ಳುವುದು. ಪ್ರಧಾನವಾದಂತಹದ್ದು ವಾಗ್ದಾನ. ತನ್ನ ಆತ್ಮಸಾಕ್ಷಿಯಾಗಿ ನಮಗೆ ಇದ್ದಾಗ ಏನೂ ತಪ್ಪಾಗಲಿಕ್ಕಿಲ್ಲ. ತಾನು ತಪ್ಪುಗಾರ ಕುಟುಂಬ ಅಲ್ಲ. ಸದುದ್ದೇಶದಿಂದ ಸತ್ಕರ್ಮವನ್ನು ಸಾಧಿಸುವ ಸಂದರ್ಭಕ್ಕೆ ತತ್ಪರ ಸಿಕ್ಕೇ ಸಿಕ್ಕುವಂತಹದ್ದೆಂಬ ಈ ಜ್ಞಾನ ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗದೇನೆ ಸಂಶಯಿತ ಮಾನವ ಪ್ರವೃತ್ತಿ ಇರುವಂತಹದ್ದು ಸ್ವಾಭಾವಿಕವಾದಂತಹದ್ದು. ಧೈರ್ಯ ಕೆಡಿಸಿಕೊಂಡು ಮನಸ್ಸಿಗೆ ನೊಂದುಕೊಂಡು ಭವಿಷ್ಯತ್ತಿನ ಬಗ್ಗೆ ನಿರ್ಣಯಿಸಬೇಕೆಂಬ ಆದಿವೃತ್ತಿ ಹಿಡಿಯುವ ದಾರಿ ಹಿಡಿದು
ಯಾವ ಮುಖದಲ್ಲೂ ನಿವೃತ್ತಿಯ ಸಮಾಧಾನ ಸಿಕ್ಕದೇ ಇದ್ದಾಗ ಮಧ್ಯದಲ್ಲಿ ಪುನಃ ಸನ್ನಿಧಿಯಲ್ಲಿ ಒಂದು ಸೇವಿಸಲಾಯಿತು. ಪ್ರಸಾದ ಪಡೆದು ಪುನಃ ಆ ಭಾಗದಲ್ಲಿ ಬೇರೆ ಕೊಟ್ಟು ವಾಗ್ದಾನದಿಂದ ಧೈರ್ಯವ ಉತ್ಸಾಹರೂಪವಾಗಿ ಧೈರ್ಯದ ಉಲ್ಲಾಸ ಹೇತರೂಪವಾಗಿ ಸನ್ನಿಧಿಯಲ್ಲಿ ಸೇರಿಕೊಂಡದ್ದಕ್ಕೆ ತನ್ನಿಂದ ಈ ಹಿಂದೆ ಹೊತ್ತಂತ ಹರಿಕೆಯನ್ನು ಪೂರ್ಣಪಡಿಸಿ ಆ ಪ್ರಯತ್ನಕ್ಕೊಂದು ಉದ್ಧಾರದ ಮಾರ್ಗ ಸಿಗಬೇಕು ಎಂಬ ಇಚ್ಛೆಯಿಂದ ಪ್ರಯತ್ನಪೂರ್ವಕವಾಗಿ ಸಾಧಿಸಿಕೊಂಡದ್ದು ವಿಚಾರ. ಶಕ್ತಿ ಮೀರಿದ್ದ ಭಕ್ತಿ ಒಡೆಯ. ಶಕ್ತಿ ಯಾವ ಕುಟುಂಬ ಪ್ರದರ್ಶಿಸಿದಲ್ಲಿ ಸಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅನಂತಮಯ ಸಾಧಿಸಲಿಕ್ಕೆ ತೃಪ್ತಿಪಡಿಸಲು ಯಾವ ಕುಟುಂಬಕ್ಕೆ ಸಾಧ್ಯವಿಲ್ಲ. ಎಷ್ಟು ಮಾಡಿದನು ಮತ್ತು ಮಾಡುವ ಅಂಶ ಉಂಟನ್ನು ಸನ್ನಿಧಿ ಎತ್ತಿ ಹೇಳುವುದೇನ ತೃಪ್ತಿಯಾಗಿದೆ ಎನ್ನುವ ವಾಗ್ದಾನ ಸಿಕ್ಕುವುದಿಲ್ಲ. ಹಾಗಾದ್ರೆ ತೃಪ್ತಿಯಾಗುವ ಬಗೆ ಹೇಗೆ? ಭಕ್ತಿ ಪ್ರಸರವಾಗಿ ಶ್ರದ್ಧೆಯಿಂದ ಶಕ್ತಿಯವರೆಗೂ ಮಾಡಿದಾಗ ಮಾತ್ರ ಅದೇ ಸನ್ನಿಧಿಗೆ ತೃಪ್ತಿಯಾಗಿ ಸಂತೋಷದಿಂದ ಪುನಃ ಆ ಕುಟುಂಬದ ಅಭಿವೃದ್ಧಿಗೆ ಉದ್ಧಾರಕ್ಕೆ ಶ್ರೇಷ್ಠಕ್ಕೆ ಸನ್ನಿಧಿ ವಾಗ್ದಾನ ಕೊಡುವಂತ ವಿಚಾರ. ವಿನಃ ಸನ್ನಿಧಿಯನ್ನು ತೃಪ್ತಿಪಡಿಸಲು ಯಾವ ಕುಟುಂಬದಿಂದ ಸಾಧ್ಯ? ಅನಂತಮಯ ಯಾರಿಗೂ ಸಾಧ್ಯವಾಗಿಲ್ಲ. ಹೆಸರೇನೋ ಸಂಪೂರ್ಣ ಮಂಡಲ ಸೇವೆ. ಆದಿಯಲ್ಲಿ ಒಂದು ಸೇವಿಸಲಾಗಿ ಪ್ರಸಾದ ಪಡೆದು ಈ ನಾಮಧೇಯನ್ನು ತಾನು ಇಟ್ಟಾಗ ಆ ನಾಮಧೇಯಕ್ಕೆ ಧಕ್ಕೆ ಬಾರದಂತ ತನ್ನ ಯಶಸ್ಸನ್ನು ಉಳಿಸಿಕೊಡುವಂತ ಪ್ರಾರ್ಥಿಸಿ ಪ್ರಸಾದ ಪಡೆದು ಮುಂದುವರಿಸಬೇಕಿತ್ತು. ಅದು ಆ ಕಾಲದಲ್ಲಿ ಮನಸ್ಸು ಬಂದುತ್ತಿಲ್ಲ. ಸ್ಥೂಲವಾದ ಸೇವೆಯನ್ನು ನಡೆಯಬೇಕು. ದೊಡ್ಡ ಭಾವನೆ, ಯಾವುದೇ ರೀತಿ ಆಡಂಬರವೂ ಅಲ್ಲ, ಆರ್ಥಿಕದ ಪ್ರಾಬಲ್ಯದಿಂದಲೂ ಅಲ್ಲ, ಅಥವಾ ಸಹಕಾರತೆಯಾಗಿ ಇದೇ ಉತ್ಸಾಹದಿಂದಲೂ ಅಲ್ಲ. ಭಕ್ತಿಯಿಂದ ಅತೀ ದೈಹಿಕ ಶಕ್ತಿಯನ್ನೇ ನಿಷ್ಠೆಯಿಂದ ಇದ್ದು ಅದೊಂದು ಬರಲಾಗಿ ಮಾರ್ಪಡಿಸಿಕೊಂಡು ದೈಹಿಕ ಶಕ್ತಿಯ ಹೆಚ್ಚಳದಿಂದ ಹೆಚ್ಚಿಸಿಕೊಳ್ಳುವ ಮಾರ್ಗಕ್ಕೆ ಇದೊಂದು ಭಕ್ತಿ ಪರಸ್ಪರವಾಗಿ ಲೋಕ ಕಲ್ಯಾಣಕ್ಕೆ, ಸಮಾಜ ಉದ್ಧಾರಕ್ಕೆ ಮತ್ತು ಕುಟುಂಬ ವೃಂದದ ಶ್ರೇಷ್ಠಗೆ ಹಿನ್ನೆಲೆ ಯಾವುದೇ ಪ್ರಾಕೃತ ಕರ್ಮ ಫಲದ ಬಲವಾದ ದೋಷದಲ್ಲಿ ಪರಿಹಾರಕ್ಕೆ ಅದೊಂದು ಈ ಕಾರ್ಯವನ್ನು ಸಾಧಿಸಬೇಕು. ನಿರ್ಧಾರಿತ ಕುಟುಂಬ ಆಧಾರ ಸಾನ್ನಿಧ್ಯ, ನಿರಾಧಾರವಾಗಿತ್ತಂತ ಸಂಕಲ್ಪ ಅದು ಆಧಾರ ಕೊಟ್ಟು ಸ್ಥಳ ನೆಚ್ಚಿಕೊಟ್ಟಿದೆ ಅಲ್ವೋಕೆ. ಏನೋ ಆಸೆಯಿಂದ ಅಪೇಕ್ಷೆಯನ್ನು ವಹಿಸಿಟ್ಟ ಸಂಕಲ್ಪ ಅಲ್ಲ. ಸಂತೋಷ ಆಗಬೇಕು, ಇಷ್ಟೇ ಇಚ್ಛೆ. ಸಂತೋಷಿಸಿದ್ದುಂಟನು ಕರ್ಮ ಭಾಗದಲ್ಲಿ ಲೋಪ ಆಗದಂತೆ, ಸಂತರ್ಪಣಾ ಭಾಗದಲ್ಲಿ ಶೂನ್ಯತೆ ಆಗದಂತೆ, ಧಾರಾಳತ್ವದ ಅನುಕೂಲಕ್ಕೆ ಸರಿಯಾಗಿ ಅನುಗ್ರಹ ತೋರಿಸಿ ಎಣಿಸಕ್ಕಿಂತಲೂ ಮಿಗಿಲಾಗಿ ಸಂತರ್ಪಣಾ ಭಾಗ ನೆಚ್ಚಿಕೊಟ್ಟಿದೆ. ಮಾತಾಡಿಲ್ವಕ್ಕೆ ಎಲ್ಲ ವಿಚಾರದಲ್ಲಿ ಸಮಾಧಾನ. ದೇವರಿಗೆ ತೃಪ್ತಿ ಆಯ್ತು ಇಲ್ಲಂತೂ ನಮಗೆ ಹಾಗೆ ಗೊತ್ತಾಗುದು. ಆದ್ರಿಂದ ನಾವು ಕೊಟ್ಟ ಕಿಂಚಿತ್ ಸೇವೆ, ಅಳಿಲಿಲ್ಲ ಮಳಲ ಸೇವೆ, ಇದನ್ನು ಪರ್ವತದ ಪಾದಿಯಲ್ಲಿ ಸ್ವೀಕಾರ ಮಾಡಿ ಶ್ರೇಯಸ್ಸನ್ನು ಉಂಟು ಮಾಡಬೇಕು ಅಂತ ಯಜಮಾನರ ಪರವಾಗಿ, ಅನಂತ ಕುಟುಂಬದ ಪರವಾಗಿ ಅರಿಕೆ. ಅಂತ್ಯದ ಪೂರ್ಣ ವಿಚಾರ ಜಗದೀಶ ಪೂರ್ಣ ಮಂಡಲದ ಪೂರ್ಣ ಪ್ರಸಾದ ಪ್ರಯೋಗಾರದಲ್ಲಿ ಪಡೆದುಕೊಳ್ಳಿ. ತೃಪ್ತಿಯಾಗಿದೆ ಎಂಬ ಬಗ್ಗೆ ಆದ ವಿಚಾರಕ್ಕೆ ಸಾಕ್ಷಿ ಉಂಟು. ಇನ್ನು ಆಗಬೇಕಾದ ವಿಚಾರಕ್ಕೂ ನಾದಷ್ಟು ಸನ್ನಿಧಿ ತೋರಿಸುವುದು ಸಂದೇಹ ಪಡುವಂತಹ ಅವಶ್ಯಕತೆ ಏನಿಲ್ಲ. ಮಹಾಪ್ರಸಾದ ಆ ಭಾಗದಲ್ಲಿ ಕುಟುಂಬ ಪ್ರಸಕ್ತಿಲ್ಲ ಅಲ್ಲ ಉಂಟ. ಮಧ್ಯಾಹ್ನ ಕಾಲದಲ್ಲಿ ಇನ್ನು ಆ ಮಹಾಪ್ರಸಾದವನ್ನು ಪಡೆಯಬೇಕೆಂಬ ಇಚ್ಛೆ ಹಲವಾರು ಭಕ್ತ ಸಮೂಹಕ್ಕೆ ಮಹಾಪ್ರಸಾದವನ್ನು ದೊರಕಿಸಿ ತನಗೊಂದು ಮಹಾಪ್ರಸಾದ ಸಂತೋಷದಿಂದ ಸಿಗಬೇಕು ಇಚ್ಛೆ ಇಟ್ಟನು ಕುಟುಂಬ. ಭಯಪಡುವುದು ಬೇಡ. ಉಪಯೋಗಿಸಿಕೊಳ್ಳಿ. ಮಹಾಪ್ರಸಾದ ಸನ್ನಿಧಿಯಿಂದ ಪೂರ್ಣವಾಗಿ ಪುನಃ ಮಂಡಲ ಕಾಲದಲ್ಲಿ ಸಾನ್ನಿಧ್ಯ ಕೊಟ್ಟು ನೆರವೇರಿಸಿಕೊಳ್ಳಿ. ಶುಭ ಕಾರ್ಯ ಒಳ್ಳೆ ರೀತಿಯಿಂದ ಆಗಬೇಕು ಎಂಬ ಇಚ್ಛೆ ಇಟ್ಟಾಗ ಹಲವಾರು ಭಕ್ತ ಕುಟುಂಬದಿಂದ ಆತಂಕಗಳು, ಅಪವಾದಗಳು ಅಥವಾ ಮುಖದಲ್ಲಿ ಮನಸ್ಸಿಗೆ ಭೀತಿಯಾಗಿ ಇಷ್ಟೆಲ್ಲ ಉತ್ಸಾಹದಿಂದ ಸಾಧಿಸುವುದಕ್ಕೆ ಯಾಕೆ ಹೀಗೆ ಪ್ರಕಾರ ಬರುವುದೆಂಬ ಭಯವು ಇದೆಲ್ಲ ಬಿಟ್ಟು ಸ್ವಾಭಾವಿಕವಾದ ಹಾಗೂ ಅಂತ್ಯದವರೆಗೂ ಧೈರ್ಯ ಕೆಡದೆ ಸಾಧ್ಯವಾದಷ್ಟು ಮಟ್ಟಿಗೆ ಈ ಭಾಗದಲ್ಲಿ ದಕ್ಷತೆಯಿಂದ ಸನ್ನಿಧಿ ಸೇವೆಯನ್ನು ಸಲ್ಲಿಸಲೇಬೇಕೆಂಬ ನಿರ್ಧಾರ ಜಗತ್ತನ್ನು ಒಂದುಗೂಡಿಸಿ ಯಾರಿಗೂ ಏನೂ ತಪ್ಪಾಗದಂತೆ ಸಮಾಧಾನ ವಹಿಸಿ ಜಗತ್ತಿನ ಒಂದು ಹೆಸರು ಉಳಿಯಬೇಕು. ಆ ಭಕ್ತ ಕುಟುಂಬಕ್ಕೂ ಒಂದು ಶ್ರೇಷ್ಠ ಆಗಬೇಕು. ತಾಮೇ ಮುಖದಲ್ಲಿ ಪ್ರಯತ್ನ ಪಟ್ಟದಕ್ಕೆ ಒಂದು ಸಾಧ್ಯತೆ ಫಲ ತಮಗೂ ಶ್ರೇಷ್ಠ ಆಗಿ ಸಿಕ್ಕಬೇಕು. ಯಾವ ಒಂದು ದೂರವಾದಂತ ಆಸೆ ಇತ್ತು, ಅಪೇಕ್ಷೆ ಇತ್ತು, ಆದಾಯವನ್ನು ಕಾಣಿಸಿ ಮಾಡಿಸಿಕೊಂಡಂತ ವಿಚಾರಗಳು ಹಲವಾರು ರೀತಿಯಲ್ಲಿ ಯಾವ ಕುಟುಂಬಕ್ಕೆ ಯಾರ್ಯಾರ ವ್ಯಕ್ತಿಗೆ ಸರಿಯಾದ ಗೌರವಕ್ಕೆ ಸರಿಯಾಗಿ ಕೊಡಬೇಕಾದ ರೀತಿ ಉಂಟು. ಆ ಗೌರವತ್ವ ಕುಟುಂಬಕ್ಕೆ ಸರಿಯಾದಂತ ಕರ್ಮ ಭಾಗಕ್ಕೆ ಅನುಕೂಲಪಡಿಸಿ
ಸರಿಯಾದಂತಹ ದಕ್ಷಿಣವನ್ನು ನೆರವೇರಿಸಿ ತೃಪ್ತಿಪಡಿಸುವ ಮಾರ್ಗ ಗುರುತ್ವ ಮುಖದಿಂದ ಬರತಕ್ಕಂತ ಅಂತ ಒಂದು ಗುರುತ್ವದ ಹಿಡಿತವನ್ನಿಟ್ಟು ನೀವು ಸಾಧಿಸಿದ್ದೀರಿ. ಸಂತೋಷವಾಗಿದೆ ಸಾಧಿಸಿ. ಇನ್ನೊಂದು ಯಾವ ಮುಖದಲ್ಲಿ ಗೌರವ, ಯಾರು, ಯಾಕೆ, ಯಾವ ಕಾಲದಲ್ಲಿ ಯಾವುದು ಯಾರಿಗೂ ಅವಶ್ಯಕತೆ ಇದ್ದಂತಹದ್ದಲ್ಲ. ಕೊಡುವಂತಹದ್ದು ಸಾಧ್ಯ. ಸ್ಥಳದ ಮೇಲೆ ಭಾರ ಇಟ್ಟು ನಿಷ್ಠೆಯಿಂದ ಆ ಭಕ್ತ ಕುಟುಂಬ ತಮ್ಮ ಪ್ರಿಯವಾದಂತ ಒಂದು ಸ್ನೇಹಿತ ಆ ಒಂದೇ ಒಂದು ಧ್ಯೇಯದಿಂದ ಮುಂದುವರಿಸಿದ್ದೀರಿ. ಇನ್ನೊಂದು ಭಗವಂತ, ಏನೋ ಆ ಊರಿಂದ ಇವರಿಗೆ ಬಂದು ನಮ್ಮ ಈ ಕಿಂಚಿತ್ ಸೇವಾ ವೃತ್ತಿಯನ್ನು ನಡೆಸ್ತಾ ಇದ್ದೇವೆ. ಪರ್ವತೋಪಾದಿಯಲ್ಲಿ ಸ್ವೀಕಾರ ಮಾಡಿಕೊಂಡು ಸರ್ಪಾದಿ ಅಕ್ಷಕೂಲ ನಾಗಾತ್ಮಕ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೃಪಾ ಕಟಾಕ್ಷ ವೀಕ್ಷಣಿಕ ದೃಷ್ಟಿ ಎಲ್ಲರ ಮೇಲೂ ಬೀಳುವಂತೆ ಅನುಗ್ರಹಿಸಬೇಕು ಭಗವಂತ. ಬೈದಿರಿ ಆಯ್ತಲ್ಲ? ನೀವು ಒಂದು ಈ ಭಾಗದಲ್ಲಿ ಮಧ್ಯಾಹ್ನ ಟಪ 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 ನೋಟು ಲೆಕ್ಕ ಮಾಡಿ ಬಹಳ ಜನರಿಗೆ ದಕ್ಷಿಣೆ ಹಂಚಿದ್ದಾರೆ ಅಲ್ವಾ ಕಾರಂತರೇ? ಆಗ್ಲಿ, ಭಗವಂತನ ಒಂದು ಪ್ರಸಾದ ಅನುಗ್ರಹ ಬಂದದ್ದು ಬಹಳ ಸಂತೋಷ. ಶ್ರಮ ವಹಿಸಿ ಮತ್ತು ಮಾನಸಿಕ ಸಾಧಿಸುವಂತಹ ಸಾಧನೆ ಜಗತ್ತಿನ ಕೀರ್ತಿ ನಭೋತೋನ ಭವಿಷ್ಯಜ್ಞಾನಿ ಜಗತ್ತಿನ 14 ಗ್ರಾಮಗಳನ್ನು ಗೌರವಾರ್ಥವಾಗಿ ಏನೇನು ಸಲ್ಲಿಸಬೇಕಾದಂತಹ ಆ ಗ್ರಾಮದಲ್ಲಿ ಸಂಘ, ಸಮಿತಿ, ಸಮಾಜ, ಲೋಕ ಕಲ್ಯಾಣವಾಗಿರ್ತಕ್ಕಂಥ ಎಂಬುದು ಕಾಲದಲ್ಲಿ ಭಕ್ತ ಕುಟುಂಬವನ್ನು ಸೇವೆ ಕಾಲದಲ್ಲಿ ಒಂದು ಸೇವೆಯನ್ನು ಸಾನ್ನಿಧ್ಯದ ಒಂದು ಕಲಾಗಿ ಕೊಡದ ಕುಟುಂಬವು ಮನಪಣಕ್ಕೆ ಧನ್ಯವಾದ ಗೌರವಕ್ಕೆ ಚ್ಯುತಿಯಿಲ್ಲದಂತೆ ಬಡುವ ಶ್ರಮಕ್ಕೆ ತಕ್ಕದಾದಂತಹ ಲಾಭಾಂಶದ ಫಲ ಹೆಚ್ಚಿಸಿ ಎಚ್ಚರಿಸಲು ಕಲ್ಪಿಸಿ ಸಾರಿಸಿ ನಿಮ್ಮ ನಿಶ್ಚಯ ಆ ಪ್ರಕಾರ ಒಂದು ಅನುಷ್ಠಾನ ಹಲವಾರು ಬ್ರಹ್ಮ ಕುಟುಂಬ, ಅನ್ಯ ಕುಟುಂಬ, ಈ ಪವಿತ್ರ ಸೇವೆ ನಡೆಸಿದ ಕುಟುಂಬ ಎಲ್ಲವನ್ನು ಸೇವೆ ನಡೆಸಿದ ಹಲವಾರು ಬ್ರಹ್ಮ ಪ್ರಮುಖ ಮಂಡಲ ಸೇವೆ ಮಂಡಲ ಸೇವೆ ನಡೆಸಂತ ಹಾಗೆ ಮುಂದೆ ನಡೆಸಬೇಕಿದ್ದವರು ಬನ್ನಿ, ಬನ್ನಿ ಹಾಗೆ ಮುಂದೆ ಆಕಾಂಕ್ಷೆಗೆ ಭಂಗವಾದ ನೆನೆಸಿಕ್ಕಿಂತಲೂ ಸ್ಥೂಲವಾಗಿ ನಡೆಸುವಂತ ಮುಂದೆ ಹೋಗುವುದಕ್ಕೆ ಮಧ್ಯದಲ್ಲಿ ಭಯ ಹುಟ್ಟಿದ್ದು ಸಾಧ್ಯ. ಭಯ ಹೆಚ್ಚಾದಾಗ ಭಕ್ತಿ ಹೆಚ್ಚಿಸುವಂತಾದ, ಭಕ್ತಿ ಹೆಚ್ಚಾದಾಗ ಅನುಗ್ರಹ ಹೆಚ್ಚಾಗಿ ಕೊಡುವಂತಾದ, ಅನುಗ್ರಹ ಪಡೆಯುವ ಉದ್ದೇಶ ಇರ್ತದ ತಮ್ಮ ಪುನಃ ಕೃತಿಯಲ್ಲಾಗ್ಲಿ, ನಡೆಯಲ್ಲಾಗ್ಲಿ ಅಥವಾ ನುಡಿಯಲ್ಲಾಗ್ಲಿ ತಪ್ಪಾಗಿ ಆಗ್ರಹ ಅಂತಹ ಮಾರ್ಗ ಈ ಕುಟುಂಬಕ್ಕೆ ಹುಟ್ಟದಂತೆ ಅನುಗ್ರಹಕ್ಕೆಲ್ಲ ಮಧ್ಯದಲ್ಲಿ ಕೆಲವಾರು ವಿಘ್ನಗಳು ಸಾಧಿಸಿ ತೋರಿಸಿಕೊಂಡಂತೆ ಏನು ಭಯಪಡುವಂತ ಅವಶ್ಯಕತೆ ಇಲ್ಲಿವರೆಗೆ ಸಂಸಾರಕ್ಕೆ ಮೃತಪಟ್ಟಂತ ಘಟ ಸಿಕ್ಕಿದ ಪ್ರಾಣಿ ಅದಕ್ಕೆ ಮೋಕ್ಷ ಕಾರ್ಯ ಸಾಧಿಸಿದ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೀವಿ. ಸಂತೋಷವಾಗಿ ಸಾಹಿತ್ಯಕ್ಕೆ ಇಷ್ಟ ಫಲ ಸಕಲ ಭಾವಗಳನ್ನು ಕೊಟ್ಟು ಯಾವುದನ್ನು ಮಾನಸಿಕವಾಗಿ ಮೂಡಿಸಿಕೊಂಡಿದ್ದು ಅದಕ್ಕೆ ಸಂಪೂರ್ಣವಾಗಿ ದೃಷ್ಟಿ ಸಾಹಿತ್ಯವನ್ನು ನಿರ್ಮಿಸಿಕೊಟ್ಟಿದೆ. ಪೂರ್ಣ ಫಲ ಮಹಾಪ್ರಸಾದ ತಿಳಿಸೋ ವಿಚಾರದ ವಿವರ, ಪವಿತ್ರ ಸೇವೆ, ಪೂರ್ಣ ಮಂಡಲ ಅಂತ್ಯದಲ್ಲಿ ಮಹಾಪ್ರಸಾದ ಪಡೆಯುವಂತ ಕಾಲದಲ್ಲಿ ಕೇಳಿ ಇಲ್ಲಿವರೆಗೆ ನಡೆಸಿದ ಸೇವೆ ಸಾಹಿತ್ಯಕ್ಕೆ ಸಂತೋಷವಾಗಿದೆ, ತೃಪ್ತಿಯಿಂದ ಸಾಹಿತ್ಯ ಸ್ವೀಕರಿಸಿಕೊಂಡಿದೆ. ಭಕ್ತಿ ಶ್ರದ್ಧೆಯಿಂದ ಶಕ್ತಿ ಮೀರಿ ನೆರವೇರಿಸಿದ್ದಾನೆ ಮಹೋತ್ಸವವನ್ನ ಸಾಂಗಗೊಳಿಸಿ ಕುಟುಂಬಿಕಸ್ಥರ ಕೂಡುವಿಕೆಯಿಂದ ಸೇರಿ ಬರುವುದು ಕಷ್ಟ ಸ್ಥಿತಿಯಾಗಿ ಆದಿಯಲ್ಲಿ ಬೇಕೆಂಬ ನಿರ್ಧಾರಕ್ಕೆ ಎಲ್ಲಾ ಕುಟುಂಬಸ್ಥರು ಕೂಡಿ ಎಲ್ಲರೂ ಸೇರಿದ್ದಾರೆ, ಅದ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಭಗವಂತನ ಅಪ್ಪಣೆ ಆಗುತ್ತೆ, ಸನ್ನಿಧಾನದ ಅಪ್ಪಣೆ. ಅದು
ಅಲ್ಲಿ ಉಳಿದ ಬೇಸಿದ್ರೆ ಹೋಗ್ಬಿಡಿ ಬಂದ್ರೆ ದೇವ್ರ ಕಬೆ ಆಗಾಡ್ತಾರೆ ಅದಕ್ಕೆ